Question number 51. dsRNA ಅಥವಾ ಡಬಲ್ ಸ್ಟ್ಯಾಂಡರ್ಡ್ RNA is used to develop pest resistant tobacco plant by a technique called. ನನ್ನ ಪ್ರೀವಿಯಸ್ ಸೆಷನಲ್ಲಿ ಇದರ ಬಗ್ಗೆ ಡೀಟೇಲ್ಡಾಗಿ ಹೇಳಿದ್ದೆ. RNA ಇಂಟರ್ಫೆರೆನ್ಸ್ ಟೆಕ್ನಾಲಜಿ, ಮೆಲೋಡಿಗನೆ ಇಂಕೊಗ್ನಿಟಾ ನೆಮಟೋಡನ್ನ ಹೇಗೆ ನಾವು ಕೊಂದು ಹಾಕ್ಬೋದು ಅಂತ ಹೇಳಿ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಸೊ ಆಪ್ಷನ್ ಎ ಪಾಲಿಮರೇಸ್ ಚೈನ್ ರಿಯಾಕ್ಷನ್ PCR ಅಂತ ಕೇಳಿದ್ದಾರೆ. ಈ PCR ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ಈ ಪಾಲಿಮರೇಸ್ ಚೈನ್ ರಿಯಾಕ್ಷನಲ್ಲಿ ಯೂಸ್ ಮಾಡುವಂಥ ಒಂದು DNA ಪಾಲಿಮರೇಸ್ ಎನ್ಸೈಮ್ ಯಾವುದು ಅಂತ ಕೇಳುವ ಚಾನ್ಸಸ್ ಇದೆ. ಈ ಎನ್ಸೈಮ್ ಹೆಸರು ಟಕ್ ಪಾಲಿಮರೇಸ್, TAQ ಅಂದರೆ ಟಿ ಅಂದರೆ ಥರ್ಮಸ್, AQ ಅಂದರೆ ಅಕ್ವಾಟಿಕಸ್ ಪಾಲಿಮರೇಸ್. ಈ ಸ್ಪೆಸಿಫಿಕ್ ಟಕ್ ಅಥವಾ ಥರ್ಮಸ್ ಅಕ್ವಾಟಿಕಸ್ ಅಂತ ಹೇಳುವಂಥ ಬ್ಯಾಕ್ಟೀರಿಯಾದಲ್ಲಿರುವಂಥ ಈ ಎನ್ಸೈಮ್ ಪಾಲಿಮರೇಸ್ ಎನ್ಸೈಮ್ ಏನಿದೆ ಅದು ಯಾವುದೇ ಹೀಟ್ ಇರುವಂಥ ಕಂಡೀಷನಲ್ಲಿ ಅದು ಬದುಕುತ್ತೆ. ಅದಕ್ಕೋಸ್ಕರ PCRಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಯಾಕಂದರೆ PCRನ ರನ್ ಮಾಡಬೇಕಾದ್ರೆ ಒಂದು ಟೆಂಪರೇಚರ್ ಬಹಳ ಜಾಸ್ತಿ ಇರಬೇಕು. ಸೊ ಅದಕ್ಕೆ ಟಕ್ ಪಾಲಿಮರೇಸ್ ಸೂಟೇಬಲ್ ಆಗುತ್ತೆ. ಆಪ್ಷನ್ ಬಿ ತಗೊಂಡ್ರೆ RNA ಇಂಟರ್ಫೆರೆನ್ಸ್ ಅಂತ ಹೇಳಿ ನಿಮಗೆ ಗೊತ್ತಿದೆ ಆಲ್ರೆಡಿ. dsRNA ಯೂಸ್ ಮಾಡೋದು RNA ಇಂಟರ್ಫೆರೆನ್ಸ್ ಟೆಕ್ನಾಲಜಿಯಲ್ಲಿ. ಇದಕ್ಕೆ ನಾವು ಆಂಟಿಸೆನ್ಸ್ ಅಂತಲೂ ಕರಿತೀವಿ, ಆಂಟಿಸೆನ್ಸ್ RNA ಅಂತಲೂ ಕರಿತೀವಿ. ಓಕೆ, ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಎಲೆಕ್ಟ್ರೋಫೋರೆಸಿಸ್ ಬಗ್ಗೆ ಗೊತ್ತಿದೆ, ಜೆಲ್ ಎಲೆಕ್ಟ್ರೋಫೋರೆಸಿಸ್. ಇಲ್ಲಿ ನಾವು DNA ನಾವು ಫ್ರಾಗ್ಮೆಂಟ್ ಆಗಿ ಮಾಡಬಹುದು. ಆಪ್ಷನ್ ಡಿ ಇನ್ಸರ್ಷನಲ್ ಆಕ್ಟಿವೇಶನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಇನ್ಸರ್ಷನಲ್ ಆಕ್ಟಿವೇಶನ್ ಅಂತ ಹೇಳುವಂಥ ಒಂದು ಪದ ಇಲ್ಲ ಬಯಾಲಜಿಯಲ್ಲಿ. ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂತ ಹೇಳುವಂಥ ಪದ ಇದೆ. ಅಂದರೆ ಆಪ್ಷನ್ ಡಿ ಇನ್ಕರೆಕ್ಟ್ ಇದೆ. ಅಲ್ಲಿ ಕೊಟ್ಟಿರುವಂಥದ್ದು ಆಕ್ಟಿವೇಶನ್ ಇಲ್ಲ, ಇನ್ಆಕ್ಟಿವೇಶನ್. ಇನ್ಆಕ್ಟಿವೇಶನ್ ಅಂದರೆ ಈಗ ಒಂದು ಪ್ಲಾಸ್ಮಿಡನ್ನು ತಗೊಳ್ತೀವಿ, ಅಲ್ಲಿಗೆ ನಾವು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ಸಿಂದ ಟ್ರೀಟ್ ಮಾಡ್ತೀವಿ, ಆವಾಗ ಒಂದು ಸ್ಟ್ರೆಚ್ ಹೊರಗೆ ಬಂದುಬಿಡುತ್ತೆ. ಸೊ ಈ ಖಾಲಿಯಾದಂಥ ಜಾಗಕ್ಕೆ ನಾವು ನಮಗೆ ಬೇಕಾದಂಥ ಫಾರಿನ್ DNA ನಾವು ಲೈಗೇಟ್ ಮಾಡಿಬಿಡ್ತೀವಿ. ಸೊ ಲೈಗೇಟ್ ಆದಾಗ ಈ ಸ್ಟ್ರೆಚ್ ಏನು ಹೋಗಿತ್ತು ಆ ಸ್ಟ್ರೆಚ್ನಲ್ಲಿ ಕೆಲವು ಸಲ ಜೀನ್ಸ್ ಇರಬಹುದು. ಸೊ ಆ ಪ್ಲಾಸ್ಮಿಡಲ್ಲಿ ಜೀನ್ಸ್ ಇರ್ಬೋದು. ಆ ಪ್ಲಾಸ್ಮಿಡಲ್ಲಿರುವಂಥ ಜೀನ್ ಒಂದು ಸ್ಪೆಸಿಫಿಕ್ ಪ್ರೋಟೀನ್ಸನ್ನು ಉತ್ಪತ್ತಿ ಮಾಡುವಂಥ ಎಬಿಲಿಟಿ ಇರ್ಬೋದು. ಸೊ ಈಗೇನಾಯಿತು, ಆ ಜೀನ್ ನಾಶ ಆಯಿತು. ಯಾಕೆ? ನಾವು ಫಾರಿನ್ DNA ಅಲ್ಲಿ ಆ ಜಾಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದಕ್ಕೆ ಇನ್ಸರ್ಷನ್ ಅಂದರೆ ಫಾರಿನ್ DNA ನಾನು ಇನ್ಸರ್ಟ್ ಮಾಡುವಾಗ ಅಲ್ಲಿ ಮೊದಲಿದ್ದಂತಹ ಒಂದು ಜೀನ್ ಏನಾಗಿದೆ, ಇನ್ಆಕ್ಟಿವೇಟ್ ಆಗಿದೆ. ಇದಕ್ಕೆ ನಾವು ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಸೊ ಬಹಳ ಇಂಪಾರ್ಟೆಂಟ್ ಇದು. ಆಪ್ಷನ್ ಬಿ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 52. ದ ಇಂಟರಾಕ್ಷನ್ ಬಿಟ್ವೀನ್ ಕುಕು ಆ್ಯಂಡ್ ಕ್ರೋ ಈಸ್ ಅನ್ ಎಕ್ಸಾಂಪಲ್ ಫಾರ್. ಈ ಕ್ವಶನ್ ನೇರವಾಗಿದೆ, ಬಹಳ ಸಿಂಪಲ್ ಕೂಡ ಇದೆ. ಈಗಾಗಲೇ ನಿಮ್ಮ ಟೀಚರ್ಸು ಅಥವಾ ಲೆಕ್ಚರರ್ಸ್ ಇದರ ಬಗ್ಗೆ ಬಹಳ ಸ್ಟ್ರೆಸ್ ಮಾಡಿ ಹೇಳಿರ್ತಾರೆ, ಬ್ರೂಡ್ ಪ್ಯಾರಾಸಿಟಿಸಮ್ ಅಂತ ನೆನ್ಪಿಟ್ಕೊಳ್ಳಿ ಅಂತ. ಸೊ ಕೋಗಿಲೆ ಕುಕು ಮತ್ತು ಕ್ರೋ ಕಾಗೆ. ಸೊ ಇಲ್ಲಿ ಕೋಗಿಲೆ ಕಾಗೆಯ ಗೂಡಿನಲ್ಲಿ ತನ್ನ ಮೊಟ್ಟೆಗಳನ್ನು ಇಡುತ್ತೆ, ಅಂದರೆ ಎಗ್ಗನ್ನು ಇಟ್ಬಿಡುತ್ತೆ. ಸೊ ಕ್ರೋಗೆ ಅದರ ಎಗ್, ತನ್ನ ಎಗ್ಗು ಹಾಗೂ ಈ ಕುಕು ಬರ್ಡಿನ ಎಗ್ಗನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇದೊಂಥರ ಚೀಟಿಂಗ್ ಮೆಕ್ಯಾನಿಸಮ್. ಸೊ ಏನು ಮಾಡುತ್ತೆ, ಇದು ಇನ್ಕ್ಯುಬೇಟ್ ಮಾಡಿಬಿಡುತ್ತೆ. ಕಾಗೆ ಆ ಮೊಟ್ಟೆಗಳನ್ನು, ಕೋಗಿಲೆ ಮೊಟ್ಟೆಗಳನ್ನು ಹಾಗೂ ತನ್ನ ಮೊಟ್ಟೆಗಳನ್ನು ಇನ್ಕ್ಯುಬೇಟ್ ಮಾಡುತ್ತೆ. ಕೊನೆಗೆ ಮೊಟ್ಟೆ ಒಡೆದು ಹೊರಗೆ ಬರುತ್ತೆ. ಇದಕ್ಕೆ ನಾವು ಹ್ಯಾಚಿಂಗ್ ಅಂತ ಕರಿತೀವಿ. ಸೊ ಆವಾಗ ಮರಿಗಳು ಏನಿದೆ ಆವಾಗ ಮಾತ್ರ ಅದಕ್ಕೆ ಗೊತ್ತಾಗುತ್ತೆ, ಮರಿಗಳು ಬಂದ ನಂತರ ಗೊತ್ತಾಗುತ್ತೆ ಇದು ತನ್ನ ಮರಿಗಳಲ್ಲ ಅಂತ. ಈ ಟೈಮ್ನಲ್ಲಿ ಕೋಗಿಲೆ ಬಂದು ತನ್ನ ಮರಿಗಳನ್ನು ಕರ್ಕೊಂಡು ಹೋಗಿಬಿಡುತ್ತೆ. ಸೊ ಇದೊಂಥರ ಚೀಟಿಂಗ್ ಮೆಕ್ಯಾನಿಸಮ್ ಇದು, ಕೋಗಿಲೆಯಿಂದ ಕಾಗೆಗೆ. ನೆನ್ಪಿಟ್ಕೊಳ್ಳಿ. ಇದಕ್ಕೆ ನಾವು ಬ್ರೂಡ್ ಪ್ಯಾರಾಸಿಟಿಸಮ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಈ ಕ್ವಶನನ್ನು ಆರ್ಗನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರಿಂದ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಮೇಲೆ ತೆಗೆದಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ನನ್ನ ಹಿಂದಿನ ಸೆಷನ್ಗಳಲ್ಲಿ ಹೇಳಿದ್ದೀನಿ, ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡುವಾಗ ಹೇಳಿದ್ದೀನಿ. ನೆನ್ಪಿಟ್ಕೊಳ್ಳಿ. ಸಿಂಬಲ್ಸನ್ನು ಬೇಕಾದ್ರೆ ಬರೆದಿಟ್ಕೊಳ್ಳಿ. ಕಾಂಪಿಟೇಷನ್ ಅಂದರೆ ನೆಗೆಟಿವ್, ಪ್ರಿಡೇಷನ್ ಅಂದರೆ ಪಾಸಿಟಿವ್, ಬ್ರೂಡ್ ಪ್ಯಾರಾಸಿಟಿಸಮ್ ಅಂದರೆ ಪಾಸಿಟಿವ್ ಯಾರಿಗೆ, ಕುಕುಗೆ ಕೋಗಿಲೆಗೆ, ನೆಗೆಟಿವ್ ಯಾರಿಗೆ, ಕ್ರೋಗೆ. ನೆನ್ಪಿಟ್ಕೊಳ್ಳಿ. ಮ್ಯೂಚುವಲಿಸಮ್ ಅಂದರೆ ++. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 53 ನೋಡೋಣ. Verhulst-Spur logistic growth is described by the equation dN/dt is equal to Rn k minus n by k, where R and k represent. ಬಹಳ ಸಿಂಪಲ್ ಕ್ವಶನ್ ಇದು. ನೀವು ಆರ್ಗನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟ್ರಲ್ಲಿ ನೀವು ಗ್ರೋತ್ ಮಾಡೆಲ್ಸನ್ನು ನೋಡಿರ್ತೀರಿ. ಒಂದು ಎಕ್ಸ್ಪೆನೆನ್ಷಿಯಲ್ ಗ್ರೋತ್ ನಾರ್ಮಲಿ ನೀವು ಇಕೋಸಿಸ್ಟಮಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ಎನ್ವೈರನ್ಮೆಂಟ್ ಅಥವಾ ಇಕೋಸಿಸ್ಟಮಲ್ಲಿ ಒಂದು ಎಬಿಲಿಟಿ ಇರುತ್ತೆ ಅಥವಾ ಕೆಪಾಸಿಟಿ ಇರುತ್ತೆ. ಈ ಕೆಪಾಸಿಟಿಗೆ ನಾವು ಕ್ಯಾರಿಂಗ್ ಕೆಪಾಸಿಟಿ ಅಂತ ಕರಿತೀವಿ. ಈ ಕ್ಯಾರಿಂಗ್ ಕೆಪಾಸಿಟಿಗಿಂತ ಹೆಚ್ಚಾಗಿ ಈ ಇಕೋಸಿಸ್ಟಮ್ಗೆ ಫುಡ್ ಆಗಿರಬಹುದು ಅಥವಾ ಶೆಲ್ಟರ್ ಆಗಿರ್ಬೋದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಈ ಆ್ಯನಿಮಲ್ಸ್ಗಳಿಗೆ. ಆ್ಯನಿಮಲ್ ನಂಬರ್ ಜಾಸ್ತಿ ಆದ ತಕ್ಷಣ ಅದು ಏನು ಮಾಡುತ್ತೆ ಅಂದರೆ ಆ್ಯನಿಮಲ್ಸ್ಗಳು ಆಟೋಮೆಟಿಕ್ಕಾಗಿ ಸಾಯಲಿಕ್ಕೆ ಪ್ರೇರಣೆ ಕೊಡುತ್ತೆ. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅಂದರೆ ನ್ಯಾಚುರಲ್ ಕೆಲಾಮಿಟೀಸ್ ಮುಖಾಂತರ. ಯಾಕಂದರೆ ಅದರ ಹತ್ರ ಕ್ಯಾರಿಂಗ್ ಕೆಪಾಸಿಟಿ ಅಷ್ಟೇ ಇರೋದು ಈ ಆ್ಯನಿಮಲ್ಸ್ಗಳನ್ನ ನೋಡ್ಕೊಳ್ಳೋಕ್ಕೆ. ಸೊ ಆರ್ ಏನಿದೆ ಇಂಟ್ರಿನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್, ಕೆ ಅಂದರೆ ಕ್ಯಾರಿಂಗ್ ಕೆಪಾಸಿಟಿ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಬಹಳ ಸಿಂಪಲ್ ಇದೆ, ನೆನ್ಪಿಟ್ಕೊಳ್ಳಿ. ಈ ಒನ್ ಎಕ್ಸ್ಪೆನೆನ್ಷಿಯಲ್ ಗ್ರೋತ್ ಮಾಡೆಲ್ದು ಈಕ್ವೇಷನ್ನ ನೆನ್ಪಿಟ್ಕೊಳ್ಳಿ. dN/dt ಈಸ್ ಈಕ್ವಲ್ ಟು b ಮೈನಸ್ ಡಿ ಎನ್ ಈಸ್ ಈಕ್ವಲ್ ಟು Rn. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್.
ಕ್ವಶನ್ ನಂಬರ್ 54, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಥವಾ NPP ಇನ್ ಆನ್ ಇಕೋಸಿಸ್ಟಮ್ ಈಸ್. ಈ ಕ್ವಶನನ್ನು ಇಕೋಸಿಸ್ಟಮ್ ಚಾಪ್ಟರಿಂದ ಫಂಕ್ಷನಲ್ ಯೂನಿಟ್ ಆಫ್ ಎಕೋಸಿಸ್ಟಮ್ ಕಾನ್ಸೆಪ್ಟ್ ಅಂತ ತೆಗೆದಿದ್ದಾರೆ. ಫಂಕ್ಷನಲ್ ಯೂನಿಟ್ ಆಫ್ ಎಕೋಸಿಸ್ಟಮಲ್ಲಿ 4 ಫಂಕ್ಷನಲ್ ಯೂನಿಟನ್ನು ನೋಡಬಹುದು. 1 ಪ್ರೊಡಕ್ಟಿವಿಟಿ, 2ನೇದು ಡಿಕಂಪೋಸಿಷನ್, 3ನೇದು ನ್ಯೂಟ್ರಿಯೆಂಟ್ ಸೈಕ್ಲಿಂಗ್, 4ನೇದು ಎನರ್ಜಿ ಫ್ಲೋ. ನೆನ್ಪಿಟ್ಕೊಳ್ಳಿ, ಪ್ರೊಡಕ್ಟಿವಿಟಿ ಈ ಕಾನ್ಸೆಪ್ಟಿಂದ ಈ ಕ್ವಶನನ್ನು ತೆಗೆದಿದ್ದಾರೆ. ಸೊ ಬಹಳ ಸಿಂಪಲ್ ಇದೆ. ಸೊ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದರೆ GPP ಮೈನಸ್ R. ಸೊ GPP ಅಂದರೆ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಅಂದರೆ ಒಟ್ಟು ಬಯೋಮಾಸ್ ಪ್ರೊಡಕ್ಷನ್ ಆಗಿರೋದು. ಒಂದು ನೀವೀಗ ಮಾವಿನ ಮರವನ್ನು ತಗೊಂಡ್ರೆ ಆ ಮಾವಿನ ಮರದಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಹಣ್ಣುಗಳು ಅಥವಾ ಅದರಲ್ಲಿ ಉತ್ಪತ್ತಿಯಾಗುವಂಥ ಎನರ್ಜಿ ಎಲ್ಲವೂ ಒಂದು ಆ್ಯನಿಮಲ್ಗೆ ಸೇರೋದಿಲ್ಲ. ಸೊ ಈ ಮರಕ್ಕೂ ಬದುಕಬೇಕಾಗ್ತದೆ. ಸೊ ಆ ಮರ ಮೆಟಬಾಲಿಸಮ್ ಮುಖಾಂತರ ಬದುಕಬೇಕಾಗ್ತದೆ. ನಿಮಗೆ ಗೊತ್ತಿರ್ಬೋದು, ಮೆಟಬಾಲಿಸಮ್ ಈಸ್ ನಥಿಂಗ್ ಬಟ್ ರೆಸ್ಪಿರೇಷನ್. ಸೊ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಬೇಕಾಗ್ತದೆ. ಈ ಕೆಮಿಕಲ್ ರಿಯಾಕ್ಷನ್ಸ್ಗಳಿಗೆ ಎನರ್ಜಿ ಬೇಕಾಗ್ತದೆ. ಸೊ ಮರ ಉತ್ಪತ್ತಿ ಮಾಡಿದ ಎನರ್ಜಿ ಸ್ವಲ್ಪ ಭಾಗ ಈ ರೆಸ್ಪಿರೇಷನ್ ಮೆಕ್ಯಾನಿಸಮ್ಗೆ ಯೂಸ್ ಆಗ್ತದೆ, ಉಳಿದ ಭಾಗ ಈ ಆ್ಯನಿಮಲ್ಸ್ಗೆ ಸಿಗ್ತದೆ. ಅದಕ್ಕೆ ನಾವು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. NPP ಈಸ್ ನಥಿಂಗ್ ಬಟ್ GPP ಮೈನಸ್ R. ಸೊ ನೀವು ರೆಸ್ಪಿರೇಷನ್ ಪ್ರಾಸೆಸ್ಸಲ್ಲಿ ಯೂಸ್ ಆದಂಥ ಎನರ್ಜಿಯನ್ನು GPPಯಿಂದ, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿಯಿಂದ ಕಳಿಬೇಕಾಗ್ತದೆ. ಆವಾಗ ಮಾತ್ರ ನಿಮಗೆ NPP ಸಿಗ್ತದೆ. ಸೊ ಆಪ್ಷನ್ A ಈಸ್ ಕರೆಕ್ಟ್. ಕ್ವಶನ್ ನಂಬರ್ 55 ನೋಡೋಣ. ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಫಂಕ್ಷನಲ್ ಯೂನಿಟ್ ಆಫ್ ಇಕೋಸಿಸ್ಟಮ್. ಇದ್ರ ಬಗ್ಗೆ ಈಗ ಹಿಂದಿನ ಕ್ವಶನಲ್ಲಿ ಡಿಸ್ಕಸ್ ಮಾಡಿದ್ದೆ. ನೇರವಾಗಿ ಹೋಗ್ಬೋದು. ಡಿಕಂಪೋಸಿಷನ್ ಹೌದು, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಹೌದು, ಎನರ್ಜಿ ಫ್ಲೋ ಹೌದು, ಪೊಲ್ಯೂಷನ್ ಇಲ್ಲ. ಆಪ್ಷನ್ D ಈಸ್ ನಾಟ್ ಬಿಲಾಂಗ್ ಟು ಫಂಕ್ಷನಲ್ ಯೂನಿಟ್ ಆಫ್ ದಿ ಇಕೋಸಿಸ್ಟಮ್. ಆಪ್ಷನ್ D. ಕ್ವಶನ್ ನಂಬರ್ 56 ನೋಡೋಣ. ಮ್ಯಾಚ್ ಫಾರ್ M and N ವಿತ್ ಸ್ಪೀಸೀಸ್ ಏರಿಯಾ ರಿಲೇಷನ್ಶಿಪ್ ಶೋನ್ ಇನ್ ದಿ ಗ್ರಾಫಿಕ್ ರೆಪ್ರೆಸೆಂಟೇಷನ್ ಬಿಲೋ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಆಪ್ಷನ್. ಈ ಕ್ವಶನನ್ನು ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರಿಂದ ತೆಗೆದಿದ್ದಾರೆ. ಅಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ, ಸ್ಪೀಸೀಸ್ ಏರಿಯಾ ರಿಲೇಷನ್ಶಿಪ್. ಅಲ್ಲಿ ನೀವು ಗ್ರಾಫನ್ನು ಕೂಡ ನೋಡಬಹುದು. ಸೊ ಇಲ್ಲಿ ಸ್ಪೀಸೀಸ್ ರಿಚ್ನೆಸ್ಸನ್ನು ಏರಿಯಾ ಮುಖಾಂತರ ಅವರು ಅಳೆದಿದ್ದಾರೆ. ಸೊ ಏರಿಯಾ ಹೆಚ್ಚಾದಂತೆ ಆಟೋಮೆಟಿಕ್ಕಾಗಿ ಸ್ಪೀಸೀಸ್ದು ರಿಚ್ನೆಸ್ ಅಂದರೆ ಸ್ಪೀಸೀಸ್ ನಂಬರ್ ಕೂಡ ಹೆಚ್ಚಾಗುತ್ತೆ. ಏರಿಯಾ ಕಡಿಮೆ ಆದ ತಕ್ಷಣ ಸ್ಪೀಸೀಸ್ ನಂಬರ್ ಕೂಡ ಕಡಿಮೆ ಆಗುತ್ತೆ. ಇದನ್ನು M ಮತ್ತು N ಮುಖಾಂತರ ತೋರಿಸಿದ್ದಾರೆ. ಸೊ ಸ್ಪೀಸೀಸ್ ಏರಿಯಾ ರಿಲೇಷನ್ಶಿಪ್ಪನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ನೆನ್ಪಿಟ್ಕೊಳ್ಳಿ, ಕೇಳುವ ಚಾನ್ಸಸ್ ಜಾಸ್ತಿ ಇದೆ, ಬಿಕಾಸ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇವರ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ಸೊ M ಏನಿದೆ, M ಈಸ್ ನಥಿಂಗ್ ಬಟ್ S ಈಸ್ ಈಕ್ವಲ್ ಟು CA ಟು ದ ಪವರ್ Z. N ಏನಿದೆ, log S ಈಸ್ ಈಕ್ವಲ್ ಟು log C ಪ್ಲಸ್ Z log A. ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ A ಈಸ್ ಕರೆಕ್ಟ್. ನೇರವಾದ ಕ್ವಶನ್, ಸ್ವಲ್ಪ ಬಾಯ್ಪಾಠ ಮಾಡಿ ಇಟ್ಕೊಳ್ಳಿ ಅಥವಾ ನೆನಪಲ್ಲಿ ಇಟ್ಕೊಳ್ಳಿ, ಕೇಳುವ ಚಾನ್ಸಸ್ ಇದೆ. ಕ್ವಶನ್ ನಂಬರ್ 57 ನೋಡೋಣ. ಸೆಲೆಕ್ಟ್ ದಿ ಆಪ್ಷನ್ ಫ್ರಮ್ ದಿ ಫಾಲೋವಿಂಗ್ ವಿಚ್ ಇಸ್ ನಾಟ್ ಅ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಕೇಳಿದ್ದಾನೆ. ಇದು ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರಿಂದ ತೆಗೆದಿದ್ದು. ಬಹಳ ಸಿಂಪಲ್ ಇದೆ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಘಾಟ್ಸ್ ತಗೊಂಡ್ರೆ, ಅಂದರೆ ನಾವಿರುವ ಜಾಗ ತಗೊಂಡ್ರೆ ಕರ್ನಾಟಕ. ಸೊ ನಾರ್ಮಲಿ ನಿಮಗೆ ಗೊತ್ತಿರ್ಬೋದು, ಕಾರವಾರದಿಂದ ಹಿಡಿದು ಕೇರಳದವರೆಗೆ, ಅಂದರೆ ನಮ್ಮ ನೆರೆ ರಾಜ್ಯದವರೆಗೂ ಈ ನೀವು ಹಾಟ್ಸ್ಪಾಟನ್ನು ನೋಡ್ಬೋದು, ವೆಸ್ಟರ್ನ್ ಘಾಟ್ಸನ್ನು ನೋಡಬಹುದು. ಸೊ ಇಲ್ಲಿ ಹೈ ಡಿಗ್ರಿ ಎಂಡಮಿಸಮ್ ಇರುತ್ತೆ, ಅಂದರೆ ಎಂಡಮಿಕ್ ಸ್ಪೀಸೀಸ್ ಜಾಸ್ತಿ ಇರುತ್ತೆ. ಎಂಡಮಿಕ್ ಸ್ಪೀಸೀಸ್ ಅಂದರೆ ಏನು? ಈ ಸ್ಪೀಸೀಸ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ದಟ್ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ, ಬಟ್ ದಟ್ ಈಸ್ ನಾಟ್ ಫೌಂಡ್ ಇನ್ ಎನಿವೇರ್ ಎಲ್ಸ್ ಇನ್ ದ ವರ್ಲ್ಡ್. ಈಗ ಮ್ಯಾಂಜಿಫೆರಾ ಇಂಡಿಕಾ ಅಂತ ಹೇಳುವಂಥ ಒಂದು ಮ್ಯಾಂಗೋ ಸ್ಪೀಸೀಸನ್ನು ತಗೊಂಡ್ರೆ, ಈ ಮ್ಯಾಂಜಿಫೆರಾ ಇಂಡಿಕಾ ವೆಸ್ಟರ್ನ್ ಘಾಟ್ಸ್ನಲ್ಲಿ ಮಾತ್ರ ಕಾಣಕ್ಕೆ ಸಿಗುತ್ತೆ. ನೀವೀಗ ಅಮೇರಿಕಾ, ಆಸ್ಟ್ರೇಲಿಯಾ ಅಥವಾ ಆಫ್ರಿಕಾಕ್ಕೆ ಹೋದರೆ ಅಲ್ಲಿ ಮ್ಯಾಂಗೋ ಟ್ರೀಸ್ಗಳು ಇದೆ, ಬೇರೆ ಸ್ಪೀಸೀಸ್ ಇದೆ, ಆದರೆ ಮ್ಯಾಂಜಿಫೆರಾ ಇಂಡಿಕಾ ನಿಮಗೆ ಸಿಗೋದಿಲ್ಲ. ಅಂದರೆ ಎಂಡೆಮಿಕ್ ಸ್ಪೀಸೀಸ್. ಮ್ಯಾಂಜಿಫೆರಾ ಇಂಡಿಕಾ ಈಸ್ ಎಂಡೆಮಿಕ್ ಟು ಇಂಡಿಯಾ. ನೆನ್ಪಿಟ್ಕೊಳ್ಳಿ. ಇದ್ರ ಜೊತೆಯಲ್ಲಿ ಸ್ಪೀಸೀಸ್ ಡೈವರ್ಸಿಟಿ ಕೂಡ ಹೆಚ್ಚಿರಬೇಕು. ಅಂದರೆ ಈಗ ನೀವು ಆಂಫಿಬಿಯನ್ಸ್ ಸ್ಪೀಸೀಸ್ ತಗೊಂಡ್ರೆ ಬಹಳಷ್ಟಿದೆ, ಹೌದಲ್ವಾ? ಸೊ ಈಗ ರೆಪ್ಟೈಲ್ಸ್ ತಗೊಂಡ್ರೆ ಬಹಳಷ್ಟಿದೆ. ಸೊ ಹಾಗೆ ಹೇಳೋದಾದರೆ ಮ್ಯಾಮಲ್ಸ್ ಕೂಡ ಬಹಳಷ್ಟಿದೆ. ಸೊ ಲಯನ್ ಟೇಲ್ಡ್ ಮಕಾಕ್ ಅಂತ ಹೇಳುವಂಥದ್ದು ಎಂಡೆಮಿಕ್ ಸ್ಪೀಸೀಸ್. ಇದರ ಸ್ಪೀಸೀಸು ಬಹಳ ಚೆನ್ನಾಗಿದೆ ನಮ್ಮ ವೆಸ್ಟರ್ನ್ ಘಾಟ್ಸ್ನಲ್ಲಿ, ನೆನ್ಪಿಟ್ಕೊಳ್ಳಿ. ಸೊ ಈ ಕ್ವಶನನ್ನು ನೋಡೋದಾದರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ಲಾರ್ಜ್ ನಂಬರ್ ಆಫ್ ಸ್ಪೀಸೀಸ್, ಹೌದು. ಡಿಸ್ಟ್ರಕ್ಷನ್ ಆಫ್ ಹ್ಯಾಬಿಟ್ಯಾಟ್ಸ್, ಇಲ್ಲ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ನಲ್ಲಿ ಏರಿಯಾ ಅಥವಾ ಹ್ಯಾಬಿಟ್ಯಾಟ್ ಚೆನ್ನಾಗಿದ್ದರೆ ಮಾತ್ರ ಸ್ಪೀಸೀಸ್ ಚೆನ್ನಾಗಿರುತ್ತೆ. ಸೊ ಡಿಸ್ಟ್ರಕ್ಷನ್ ಆಫ್ ಹ್ಯಾಬಿಟ್ಯಾಟ್ ಈಸ್ ನಾಟ್ ಅ ಫೀಚರ್ ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ನಮಗೆ ಆಪ್ಷನ್ B ಸಿಕ್ಕಿದೆ, ಅದೇ ಆನ್ಸರ್ ಅದು. ಸಿ ನೋಡೋಣ. ಅಬಂಡೆನ್ಸ್ ಆಫ್ ಎಂಡೆಮಿಕ್ ಸ್ಪೀಸೀಸ್, ಹೌದು, ನಾನು ಹೇಳಿದೆ ಎಂಡೆಮಿಕ್ ಸ್ಪೀಸೀಸ್ ಜಾಸ್ತಿ ಇರಬೇಕು. ಲಾರ್ಜ್ ನಂಬರ್ ಆಫ್ ಎಕ್ಸೋಟಿಕ್ ಸ್ಪೀಸೀಸ್. ಎಕ್ಸೋಟಿಕ್ ಸ್ಪೀಸೀಸ್ ಅಂದರೆ ಈ ಹೊರ ದೇಶಗಳಿಂದ ಅಥವಾ ಹೊರಗಡೆಯಿಂದ ಬಂದಂಥ ಕೆಲವು ಸ್ಪೀಸೀಸ್, ಅಥವಾ ಕೆಲವು ಸಲ ಮನುಷ್ಯರೇ ಅದನ್ನು ತಂದು ಹಾಕ್ತಾರೆ. ಸೊ ಈಗ ನೀವು ಪಾರ್ಥೆನಿಯಂ ಸ್ಪೀಸೀಸ್ ತೊಗೋಬೋದು. ಯಾವುದೋ ಒಂದು ಕಂಟ್ರಿಲಿದ್ದಂಥ ಒಂದು ಸ್ಪೀಸೀಸ್, ಪ್ಲಾಂಟ್ ಸ್ಪೀಸೀಸನ್ನು ಇಂಡಿಯಾಕ್ಕೆ ರಿಲೀಸ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗ ಇದು ಪಾರ್ಥೆನಿಯಂ ಸ್ಪೀಸೀಸ್ ಎಲ್ಲ ಕಡೆ ಎನ್ಕ್ರೋಚ್ ಮಾಡ್ಕೊಂಡಿದೆ. ಸೊ ಎಲ್ಲ ಕಡೆ ನೀವು ನೋಡಬಹುದು. ಸೊ ನಾವು ಅದಕ್ಕೆ ಕಾಂಗ್ರೆಸ್ ಗಿಡ ಅಂತಲೂ ಕರಿತೀವಿ. ಸೊ ಲಾರ್ಜ್ ನಂಬರ್ ಆಫ್ ಎಕ್ಸೋಟಿಕ್ ಸ್ಪೀಸೀಸ್ ಕೂಡ ಹೌದು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ದು ಒಂದು ಕ್ಯಾರೆಕ್ಟರಿಸ್ಟಿಕ್. ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ B ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್.
ಕ್ವಶನ್ ನಂಬರ್ 58, ದ ಬಯೋಮ್ಯಾಗ್ನಿಫಿಕೇಶನ್ ಆಫ್ ವಿಚ್ ಪೊಲ್ಯೂಟೆಂಟ್ ಕಾಸಸ್ ಅ ಡಿಕ್ಲೈನ್ ಇನ್ ದಿ ಬರ್ಡ್ ಪಾಪ್ಯುಲೇಷನ್ ಅಂತ ಕೇಳಿದ್ದಾರೆ. ಈ ಕ್ವಶನನ್ನು ಎನ್ವೈರ್ನಮೆಂಟಲ್ ಇಶ್ಯೂಸ್ ಚಾಪ್ಟರಿಂದ ತೆಗೆದಿದ್ದಾರೆ. ಸೊ ಬಯೋಮ್ಯಾಗ್ನಿಫಿಕೇಶನ್ ಬಗ್ಗೆ ನಾನು ಹಿಂದಿನ ಸೆಷನ್ಗಳಲ್ಲಿ ಎಕ್ಸ್ಪ್ಲೇನೇಷನ್ ಕೊಟ್ಟಿದ್ದೆ ನಾನು. ಸೊ ಬಯೋಮ್ಯಾಗ್ನಿಫಿಕೇಶನ್ ಅಂದರೆ ಇನ್ಕ್ರೀಸ್ ಇನ್ ದಿ ಟಾಕ್ಸಿಕೆಂಟ್ ಲೆವೆಲ್ ಎಟ್ ಸಕ್ಸೆಸಿವ್ ಟ್ರಾಫಿಕ್ ಲೆವೆಲ್ ಅಂತ. ಸೊ ಬಯೋಮ್ಯಾಗ್ನಿಫಿಕೇಶನ್ ನಾರ್ಮಲಿ ಅಂದರೆ DDT ತಗೊಂಡ್ರೆ ಈ DDT ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ನೀರಿನಲ್ಲಿ ಸೇರಿಕೊಂಡು ಫಿಶ್ಗೆ ಸೇರಿಕೊಂಡು ಫಿಶ್ನ ತಿನ್ನುವಂಥ ಬರ್ಡ್ಗಳಲ್ಲಿ ಸೇರಿಕೊಂಡು ಬರ್ಡ್ನಲ್ಲಿ ನಡೆಯುವಂಥ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಪ್ರಾಸೆಸನ್ನು ಅದು ಇಂಟರಪ್ಟ್ ಮಾಡುತ್ತೆ. ಕ್ಯಾಲ್ಶಿಯಂ ಯಾಕೆ ಬೇಕು ಅಂದರೆ ಈ ಬರ್ಡ್ನಲ್ಲಿ ಉತ್ಪತ್ತಿಯಾಗುವಂಥ ಎಗ್ಗಿನ ಶೆಲ್ಗೆ ಬೇಕು. ಸೊ ಕ್ಯಾಲ್ಶಿಯಂ ಕಡಿಮೆ ಇದ್ದರೆ ಎಗ್ ಶೆಲ್ ಏನಾಗ್ತದೆ, ತಿನ್ನಾದರೆ ಈ ಪ್ರೀ ಮೆಚ್ಯೂರ್ ಬ್ರೇಕೇಜ್ ಆಗೋ ಚಾನ್ಸಸ್ ಜಾಸ್ತಿ. ಅಂದರೆ ಒಳಗಿರುವಂಥ ಮರಿ ಈ ಎಗ್ಗನ್ನು ಒಡೆದು ಹೊರಗೆ ಬಂದುಬಿಡುತ್ತೆ, ಆವಾಗ ಅದು ಸತ್ತು ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಅಂದರೆ ಕರೆಕ್ಟ್ ಆದಂಥ ಡೆವಲಪ್ಮೆಂಟ್ ಆಗಿರೋದಿಲ್ಲ ಮರಿಗಳು ಇಲ್ಲಿ. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ DDT ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 59 ನೋಡೋಣ. ಸ್ನೋ ಬ್ಲೈಂಡ್ನೆಸ್ ಈಸ್ ಕಾಸ್ ಡ್ಯೂ ಟು, ಬಹಳ ಸಿಂಪಲ್ ಇದೆ. ಸ್ನೋ ಬ್ಲೈಂಡ್ನೆಸ್ ಅಂತ ಹೇಳುವಂಥದ್ದು ಒಂದು ಕಾರ್ನಿಯಾದಲ್ಲಿ ಆಗುವಂಥ ಒಂದು ಇನ್ಫ್ಲಾಮೇಷನ್. ಇದಕ್ಕೆ ಕಾರಣವಾಗುವುದು ಓಝೋನ್ ಡಿಪ್ಲೀಷನ್. ಅಂದರೆ ಓಝೋನ್ ಡಿಪ್ಲೀಷನ್ ಆದರೆ ಸೂರ್ಯನಿಂದ ಬರುವಂತಹ ಒಂದು ಅಲ್ಟ್ರಾವೈಲೆಟ್ B ಅಂತ ಹೇಳುವಂಥ ರೇಡಿಯೇಷನ್ ಕಣ್ಣಿನ ಕಾರ್ನಿಯಾಕ್ಕೆ ಬಡಿದು ಕಾರ್ನಿಯಾವನ್ನು ಡ್ಯಾಮೇಜ್ ಮಾಡಿಬಿಡುತ್ತೆ. ಸೊ ಇದರಿಂದ ಬ್ಲೈಂಡ್ನೆಸ್ ಬರೋ ಚಾನ್ಸಸ್ ಇದೆ. ಅಂದರೆ ಬ್ಲೈಂಡ್ನೆಸ್ ಅಂದರೆ ಕಂಪ್ಲೀಟ್ ಬ್ಲೈಂಡ್ನೆಸ್ ಅಲ್ಲ, ಒಂಥರ ಪಾರ್ಷಿಯಲ್ ಬ್ಲೈಂಡ್ನೆಸ್, ಅಂದರೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಇದಕ್ಕೆ ನಾವು ಸ್ನೋ ಬ್ಲೈಂಡ್ನೆಸ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಓಝೋನ್ ಡಿಪ್ಲೀಷನ್ ಇಸ್ ದಿ ಕರೆಕ್ಟ್ ಆನ್ಸರ್, ಆಪ್ಷನ್ B. ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಗೊತ್ತಿರಬೇಕು, ಗ್ರೀನ್ ಹೌಸ್ ಎಫೆಕ್ಟ್ ಬಗ್ಗೆ ಗೊತ್ತಿರಬೇಕು. ಗ್ರೀನ್ ಹೌಸ್ ಎಫೆಕ್ಟ್ ಜಾಸ್ತಿ ಆದರೆ ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ. ಈ ಗ್ರೀನ್ ಹೌಸ್ ಗ್ಯಾಸಸ್ಗಳ ಬಗ್ಗೆ ಕೇಳೋ ಚಾನ್ಸಸ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ CH4 ನೆನ್ಪಿಟ್ಕೊಳ್ಳಿ. ಸೊ ಇದರ ಜೊತೆಯಲ್ಲಿ NO2 ಕೂಡ ಹೌದು, ನೆನ್ಪಿಟ್ಕೊಳ್ಳಿ. ಬಯೋಮ್ಯಾಗ್ನಿಫಿಕೇಶನ್ ಬಗ್ಗೆ ನಾನು ಹಿಂದಿನ ಕ್ವಶನಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ನಿಮಗೆ ಗೊತ್ತಿದೆ. ಸೊ ಆಪ್ಷನ್ B ಇಸ್ ಕರೆಕ್ಟ್. ಕ್ವಶನ್ ನಂಬರ್ 60, ಮ್ಯಾಚ್ ದಿ ಐಟಮ್ಸ್ ಆಫ್ ಕಾಲಮ್ 1 ವಿತ್ ದೋಸ್ ಆಫ್ ಕಾಲಮ್ 2 ಆ್ಯಂಡ್ ಚೂಸ್ ದಿ ಕರೆಕ್ಟ್ ಆನ್ಸರ್. ಈ ಕ್ವಶನನ್ನು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರಿಂದ ತೆಗೆದಿದ್ದಾರೆ. ಕಾಲಮ್ 1ನಲ್ಲಿ ಹೆಪಟೈಟಿಸ್ B ವ್ಯಾಕ್ಸಿನ್ ಅಂತ ಕೇಳಿದ್ದಾರೆ. ಈ ಹೆಪಟೈಟಿಸ್ B ವ್ಯಾಕ್ಸಿನನ್ನು ನಾವು ಈಸ್ಟ್ ಮುಖಾಂತರ ತಯಾರಿಸ್ತೀವಿ. ಸೊ 4 ರೋಮನ್ ನಂಬರ್ 4 ಕರೆಕ್ಟ್ ಇದೆ ಹೆಪಟೈಟಿಸ್ Bಗೆ. ಪ್ರೀಫಾರ್ಮ್ಡ್ ಆ್ಯಂಟಿಬಾಡೀಸ್, ಇದನ್ನು ನಾವು ಸ್ನೇಕ್ ವೆನಮ್ ಬಾಡಿಗೆ ಬಂದಾಗ ಅದನ್ನು ಟ್ರೀಟ್ ಮಾಡಲಿಕ್ಕೋಸ್ಕರ ನಾವು ಆಲ್ರೆಡಿ ಫಾರ್ಮೇಷನ್ ಅಥವಾ ಪ್ರೊಡ್ಯೂಸ್ ಮಾಡಿದಂಥ ಆ್ಯಂಟಿಬಾಡೀಸ್ ಜೊತೆ ಟ್ರೀಟ್ ಮಾಡ್ತೀವಿ. ಸೊ 2ಗೆ ಅಗೇನ್ಸ್ಟ್ ಸ್ನೇಕ್ ವೆನಮ್ ಕರೆಕ್ಟ್ ಇದೆ. ಕೊಲೆಸ್ಟ್ರಾಮ್ ಅಂತ ಹೇಳುವಂಥದ್ದು ಈ ಪಾರ್ಚುರೇಷನ್ ಆದಂಥ ಕೆಲವು 3 ಅಥವಾ 4 ದಿನಗಳಲ್ಲಿ ಉತ್ಪತ್ತಿ ಆಗುವಂಥ ಮಿಲ್ಕ್ ಅಲ್ಲಿ ಒಂದು ಆ್ಯಂಟಿಬಾಡೀಸ್ ಇರುತ್ತೆ, ಅದು IgA ನೆನ್ಪಿಟ್ಕೊಳ್ಳಿ. ಸೊ ಕೊಲೆಸ್ಟ್ರಾಮ್ IgA. PMNL ಅಂದರೆ ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್, ಇದು ನಥಿಂಗ್ ಬಟ್ WBC ಸೆಲ್ಸ್ ಅದು. ಸೊ ನ್ಯೂಟ್ರೋಫಿಲ್ ಕರೆಕ್ಟ್ ಇದೆ. ಸೊ PMNL ನ್ಯೂಟ್ರೋಫಿಲ್. ಸೊ ಆಪ್ಷನ್ A ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್.